ಕಳೆದ ಒಂದು ತಿಂಗಳಿನಿಂದ ಉಪದ್ರ ಕೊಡ್ತಾ ಇದ್ದಂತಹ ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸಕ್ಸಸ್ ಆಗಿದ್ದಾರೆ. ರಾಯಚೂರಿನಲ್ಲಿ ಕೊನೆಗೂ ಕೂಡ ಚಾಲಾಕಿ ಚಿರತೆ ಬೋನಿಗೆ ಬಿದ್ದಿದೆ. ರಾಯಚೂರು ತಾಲೂಕಿನ ಡಿರಾಂಪುರದ ಬೆಟ್ಟದಲ್ಲಿ ಈ ಚಿರತೆ ಪ್ರತ್ಯಕ್ಷವಾಗಿತ್ತು. ಈಗ ಅದನ್ನು ಸೆರೆ ಹಿಡಿಯಲಾಗಿದೆ. ಸುಮಾರು 3 ವರ್ಷದ ಗಂಡು ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ ಅರಣ್ಯಾಧಿಕಾರಿಗಳು. ಬೋನಿನ ಸುತ್ತ ಹೆಣ್ಣು ಚಿರತೆಯ ಮಲ ಮತ್ತು ಮೂತ್ರವನ್ನು ಸಿಂಪಡಿಸಿ ಗಂಡು ಚಿರತೆಯನ್ನು ಆಕರ್ಷಿಸಲು ಯತ್ನಿಸಿದ್ದಾರೆ. ಅದಾದಮೇಲೆ ಕೋಳಿ ನಾಯಿಗಳನ್ನು ಬೋನಿನ ಬಳಿ ಇಟ್ಟು ಚಿರತೆಯನ್ನು ಸೆರೆ ಹಿಡಿದಿದ್ದಾರೆ ಅಧಿಕಾರಿಗಳು. ಇದೇ ಚಿರತೆ ಮನೆಯೊಂದಕ್ಕೆ ನುಗ್ಗಿ 2 ಕುರಿಮರಿಗಳನ್ನು ಹೊತ್ತೊಯ್ದಿತ್ತಂತೆ. ಜೊತೆಗೆ ಅಲ್ಲಿದ್ದಂತಹ ಕೋಳಿ ನಾಯಿಗಳು ಯಾವುದನ್ನು ಕೂಡ ಹಿಡಿತಾ ಇರಲಿಲ್ಲ. ಸಹಜವಾಗಿಯೇ ಇದು ಸ್ಥಳೀಯರಲ್ಲಿ ಆತಂಕವನ್ನು ಮನೆ ಮಾಡಿತ್ತು. ಈಗ ಚಿರತೆ ಸೆರೆ ಹಿಡಿದಿರೋದ್ರಿಂದ ಜನ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಬೆಟ್ಟದ ಪರಮೇಶ್ವರ ಗುಡ್ಡದಲ್ಲಿ ಮೇ 20 ಫಸ್ಟ್ ಟೈಮ್ ನಮಗೆ ಮಾಹಿತಿ ಬಂತು ಚಿರತೆ ಬಂದಿದೆ ಅಂತ. ಆವತ್ತಿಂದ ಇಲ್ಲಿಯವರೆಗೆ ಅದನ್ನು ಸೆರೆ ಹಿಡಿಬೇಕಂತ ಕಾರ್ಯಾಚರಣೆಯಲ್ಲಿ ತೊಡಗಿದ್ದೀವಿ. ಇವತ್ತು ಅದು ಮುಂಜಾನೆ 6:15ಗೆ ಸೆರೆ ಸಿಕ್ಕಿದೆ. ಇಲ್ಲಿ ಒಂದು ಲಾಸ್ಟ್ 2 ಡೇಸ್ ಬ್ಯಾಕ್ ಒಂದು ಕುರಿನ ಆಡ್ಮರಿನ ಅದು ತೊಗೊಂಡೋಗಿದೆ. ಜನರಿಗೆ ಅಲ್ಲಿ ಓಡಾಡಲಿಕ್ಕೆ ಅವ್ರಿಗೆ ಡೊಂಗರ ಹಾಕಿ